ಸ್ಯಾಂಡಲ್ವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಜ್ರಧೀರ್ ಸರ್ ರಿಪ್ಪನ್ ಸ್ವಾಮಿಯಲ್ಲಿ ಅದ್ಭುತವಾದಂತಹ ಒಂದು ಪಾತ್ರವನ್ನ ಮಾಡಿದ್ದಾರೆ. ಆ ಪಾತ್ರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ಹಬ್ಬದ ದಿನ ಸಿಕ್ಕಿರುವಂತ ತುಂಬಾ ಖುಷಿ ವಿಚಾರ. ರಿಪ್ಪನ್ ಸ್ವಾಮಿಯ ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ನಮಸ್ಕಾರ. ಹಾಗೆ ನಿಮ್ಮ ಇದು ನಮ್ಮ ಕನ್ನಡ ಜನತೆ ಮತ್ತೆ ಇದನ್ನ ವೀಕ್ಷಣೆ ಮಾಡುವ ಎಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ರಿಪ್ಪನ್ ಸ್ವಾಮಿ ಇನ್ನೇನು ಆಗಸ್ಟ್ 29ಕ್ಕೆ ಬರ್ತಾ ಇದೆ. ತುಂಬಾ ಒಂದು ಈ ಹಬ್ಬದೊಟ್ಟಿಗೆ ಅದನ್ನ ನಮ್ಗೆ ಒಂದು ಹಬ್ಬದ ಸಂಭ್ರಮ ಸಡಗರ ಅನಿಸ್ತಾ ಇದೆ, ಅದು ಕ್ಯಾರಿ ಆಗ್ತಾ ಇದೆ. ರಿಪ್ಪನ್ ಸ್ವಾಮಿಯಲ್ಲಿ ಯಾವ ಪಾತ್ರದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ದರ್ಶನ ಕೊಡ್ತಿದ್ರ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಆ ರಿಪ್ಪನ್ ಸ್ವಾಮಿಯಲ್ಲಿ ನಾನು ವಿಜಿ ಸರ್ ಒಟ್ಟಿಗೆ ನನ್ನ ಪಾತ್ರ ಕ್ಯಾರಿ ಆಗತ್ತೆ. ನಾನು ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತೀನಿ. ಅವ್ರ ಮನೆಯವರೇ ನನ್ನ ಸಾಕಿರ್ತಾರೆ. ನಾನು ತುಂಬಾ ಕಷ್ಟದಲ್ಲಿ ಇರ್ತೀನಿ. ಹಾಗಾಗಿ ಚೈಲ್ಡ್ಹುಡ್ ಇಂದ ನನ್ನ ಸಾಕಿ ಬೆಳೆಸಿ ನನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ನಾನು ಪುನಃ ಒಂದು ಪ್ರೊಫೆಷನಲಿ ಬೇರೆ ತರ ಆಗಿ ಬರ್ತೀನಿ. ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತೀನಿ. ಸೊ ಅದು ಹೇಗೆ ಅವರ ಫ್ರೆಂಡ್ ಆಗಿ ಮತ್ತೆ ಒಬ್ಬ ಪೊಲೀಸ್ ಆಗಿ ಹೇಗೆ ಆ ಸಿನಿಮಾದಲ್ಲಿ ನಾನು ಕ್ಯಾರಿ ಆಗ್ತೀನಿ ಅನ್ನೋದು ಕಥೆಯ ಒಂದು ವಿಶಿಷ್ಟ ಮತ್ತೆ ನನ್ನ ಪಾತ್ರದ ವಿಶಿಷ್ಟ. ಯಾವ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು? ನಿಮ್ಮ ಪಾತ್ರ ಎಷ್ಟು ವಿಭಿನ್ನವಾಗಿದೆ ಅಂತ? ಸರ್, ಈಗ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅನ್ನೋದಕ್ಕಿಂತ ಒಂದು 8 ಪಾತ್ರಗಳ ಮೂಲಕ ಈ ಸಿನಿಮಾ ಕಟ್ಟಿದ್ದಾರೆ, 6-7 ಪಾತ್ರಗಳ ಮೂಲಕ. ಸೊ ಮನುಷ್ಯನಿಗೆ ಅನ್ಸತ್ತೆ ಈ ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ನಾವು ನೇರವಾಗಿ ಮಾತಾಡಿದ್ರೆ ಹೆಂಗ್ ಅನ್ಸತ್ತೆ ಜನಗಳಿಗೆ, ಅದು ಸರಿನಾ ತಪ್ಪೋ ಅನ್ನೋ ಒಂದು ಕ್ವಶನ್ ಹುಟ್ಟತ್ತೆ ಈ ಸಿನಿಮಾದಲ್ಲಿ. ಸೊ ಇದ್ರಲ್ಲಿ ನನ್ನ ಪಾತ್ರನು ಬ್ಲೆಂಡ್ ಆಗಿದೆ ಚೆನ್ನಾಗಿ. ಸೊ ಈ ಕ್ವಶನ್ ಅಂತೂ ಜನಗಳಿಗೆ ರಿಪ್ಪನ್ ಸ್ವಾಮಿ ಸಿನಿಮಾ ನೋಡಿದ್ಮೇಲೆ ಅನ್ಸತ್ತೆ, ಹೋಹೋ ನಾವು ಸ್ವಲ್ಪ ನಾಜೂಕಾಗಿರ್ಬೇಕೇನಪ್ಪ, ಈ ತರ ಇದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ. ಈಗ ಗೊತ್ತಲ್ಲ ನಿಮಗೆ ಹೇಗೆ ಅಂತ ಪ್ರಪಂಚ. ಸೊ ಅದು ಕಾಡತ್ತೆ ಸರ್. ಈ ಹಿಂದೆ ವಿಕ್ರಾಂತ್ ರೋಣದಲ್ಲೂ ಸಹ ಕಾಣಿಸ್ಕೊಂಡಿದ್ರಿ. ನೆಕ್ಸ್ಟ್ ಬಿಲ್ಲರಂಗ ಭಾಷಾ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದೀರಾ ಅಂತ ಮಾಹಿತಿ ಸಿಕ್ಕಿದೆ. ಸುದೀಪ್ ಅವರೊಟ್ಟಿಗೆ ಕೆಲಸ ಮಾಡುವಂತಹ ಸಂದರ್ಭ ಎಷ್ಟೋ ಜನ ಕಲಾವಿದರು ವೆಯ್ಟ್ ಮಾಡ್ತಿರ್ತಾರೆ. ಅಂತದ್ದು ನಿಮ್ಗೆ 2 ಸಿನಿಮಾಗಳಲ್ಲಿ ಸಿಕ್ಕಿದೆ. ಮುಂದೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಸಿಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಆರೈಕೆ ಅಂಡ್ ಸಪೋರ್ಟ್ ಇದ್ದೇ ಇರುತ್ತೆ. ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಸುದೀಪ್ ಅವರ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುವಂತದ್ದು ಅಂತ? ಸರ್, ವಿಕ್ರಾಂತ್ ರೋಣ ಫಸ್ಟ್ ಟೈಮ್ ನನಗೆ ಸಿಕ್ಕಿ ಅವರೊಟ್ಟಿಗೆ ನಾನು ಮಾಡಿದ್ದು. ಎಲ್ಲ ಕಲಾವಿದರಿಗೂ ಎಲ್ಲ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಮಾಡ್ಬೇಕು ಅನ್ನೋ ಖುಷಿ ಇದ್ದೇ ಇರುತ್ತೆ. ಹಾಗಾಗಿ ನನಗೆ ಐ ಆಮ್ ವೆರಿ ಲಕ್ಕಿ. ಅದನ್ನ ಹೇಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತಲ್ಲ, ಆ ತರ ಒಂದು ಖುಷಿ ಇದೆ ಸರ್. ಅದು ನಮ್ಮ ಅನೂಪ್ ಭಂಡಾರಿ ಅವರಿಂದ ಆಗಿದ್ದು, ನನಗೆ ಒಂದು ಅವಕಾಶ ಕೊಟ್ಟರು. ಸೊ ಈಗ ಪುನಃ ಅದು ಬಿಲ್ಲರಂಗ ಭಾಷದ ಬಗ್ಗೆ ನಾನು ಏನು ಮಾತಾಡಲ್ಲ. ಈಗ ಇಟ್ಸ್ ಟು ಅರ್ಲಿ ಅಂಡ್ ನಾವು ಮಾತಾಡಂಗೂ ಇಲ್ಲ. ಅದೊಂದು ಗುಟ್ಟು, ಬಿಲ್ಲಾರಂಗ ಭಾಷಾ ಅಷ್ಟೇ. ಬಿಲ್ಲರಂಗ ಭಾಷಾನೇ ಒಂದು ಗುಟ್ಟು. ಏನಾದ್ರೂ ಒಂದು ನಿಮ್ಮ ಪಾತ್ರದ ಬಗ್ಗೆ ಬಿಟ್ಕೊಡೋದಾದ್ರೆ ಬಿಲ್ಲರಂಗ ಭಾಷಾದಲ್ಲಿ? ಇಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳಲ್ಲ. ಅದಕ್ಕೆ ಇನ್ನೊಂದು ಏನಂದ್ರೆ, ನಾನು ಈಗ ವಿಕ್ರಾಂತ್ ರೋಣ ಆದ್ಮೇಲೆ ಬ್ಲಿಂಕ್ ಅಂತ ಒಂದು ಸಿನಿಮಾ ಮಾಡಿದೆ, ಅದ್ರಲ್ಲಿ ಅರಿವು ಪಾತ್ರ ಮಾಡಿದೆ. ಅದಾದ್ಮೇಲೆ ಕಾಟೇರದಲ್ಲಿ ಜೋಲ್ಸೂರ್ ಸರ್ ರೈತನ ಪಾತ್ರ ನಾನೇ ಮಾಡಿದ್ದು. ಕಾಟೇರನ್ ಜಾಗದಲ್ಲಿ ನಾನು ಇದ್ದಿದ್ರೆ ಕಬ್ನ ತಟ್ಟೋ ಬದಲು ಅವಳನ್ನೇ ತರ್ತಿದ್ದೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಏಯ್ ರೈತರು ಬೆವ್ರು ಸುರಿಸ್ಬೇಕು, ಜಲ್ ಸುರಿಸ್ಬೇಕು ಅಂದ. ಹಂಗೆ ಅವ್ರೊಟ್ಟಿಗೆ ಮಾಡಿದ್ದೀನಿ. ಇದು ನಿವಿಜಿ ಸರ್ ಒಟ್ಟಿಗೆ ಮಾಡ್ತಾ ಇದ್ದೀನಿ, ಶ್ರೀನಗರ ಕಿಟ್ಟಿ ಅವರೊಟ್ಟಿಗೆ, ವಿಜಿ ಸರ್ ಒಟ್ಟಿಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಟ್ಟಿಗೆ. ಸೊ ಈಗ ಮುಂದೆ ಆಮೇಲೆ ಗಣಿ ಬಿ ಕಂಪಾಸ್ಟು, ಅಮರ್ತ ಅಂತ ಶ್ರೀನಗರ ಕಿಟ್ಟಿ. ಸೊ ಈ ತರ ನನಗೆ ಒಂಥರ ಎಲ್ಲ ಇವ್ರನ್ನೆಲ್ಲ ಒಬ್ಬರೊಟ್ಟಿಗೆ ಮಾಡ್ತಾ ಇದ್ದೀನಲ್ಲ, ಅದು ತುಂಬಾ ಖುಷಿ ಕೊಡ್ತಾ ಇದೆ. ಹಾಗಾಗಿ ಸುಮಾರು ಪಾತ್ರಗಳಿಗೆ ಆಗಿರೋದೇ ಹೇಳಿದ್ದು. BRBದು ಅದೇ ಮುಂದಕ್ಕೆ ನೋಡೋಣ. ಈಗ ಹೇಳಿದ್ರಿ ಕಾಟೇರ ಸಿನಿಮಾದ ಒಂದು ಡೈಲಾಗ್ ಹೇಳಿದ್ರಿ ನೀವು, ಜೊಲ್ ಸುರಿಸಬಾರ್ದು, ಗಂಡ್ಸಾಗಿ ಹುಟ್ಟಿದ್ಮೇಲೆ ಜೊಲ್ ಸುರಿಸಬಾರ್ದು, ಬೆವ್ರು ಸುರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಅವರೊಟ್ಟಿಗೆ ಮತ್ತೆ ಡೆವಿಲ್ ಬರ್ತಾ ಇದೆ. ದರ್ಶನ್ ಅವರ ಸಿನಿಮಾ ಡೆವಿಲ್ ಬರ್ತಾ ಇದೆ. ಸೊ ಆ ಸಿನಿಮಾ ನೋಡೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ಸರ್ 100% ಎಲ್ಲ ನಾವೆಲ್ಲ ಈಗ ನಾನು ಆ ಸಿನಿಮಾನು ಮಾಡಿರೋದು. ಯಾಕಂದ್ರೆ ದೊಡ್ಡ ದೊಡ್ಡ ನಟರೊಟ್ಟಿಗೆ ನಮ್ಗೊಂದು ಅವಕಾಶ ಸಿಕ್ಕಿದಾಗ ಏನು ಪಾತ್ರನೋ ಅದು ಸೆಕೆಂಡ್ರಿ, ನಾವು ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ. ಹಾಗಾಗಿ ಈಗ ಡೆವಿಲ್ ವೈಟಿಂಗ್ ಸರ್. ಎಲ್ಲ ಹೇಗೆ ವೈಟಿಂಗ್ ಅಲ್ಲಿ ಇದ್ರೆ ಹಾಗೆ ನಾನು ವೈಟಿಂಗ್ ಅಲ್ಲಿ. ಸರ್, ಒಬ್ಬ ಕಲಾವಿದನಾಗಿ ನೀವು ಈ ಜಾನದಲ್ಲಿ ಹಾಗೇನೆ ಈ ಜನರೇಷನ್ ಅಲ್ಲಿರುವಂತಹ ಎಲ್ಲಾ ಸ್ಟಾರ್ ನಟರ ಒಂದು ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂತಿದ್ರ ಒಂದು ಬೆಳವಣಿಗೆ ಆಗಿರುವಂತದ್ದು. ನಿಮ್ಗೆ ವಿಷ್ಣುವರ್ಧನ್ ಸರ್ ಅವರ ಒಂದು ಸಮಾಧಿ ನೆಲಸಮ ಮಾಡಿರುವಂತದ್ದು. ಒಬ್ಬ ಮೇರು ನಟನ ಒಂದು ಅಭಿಮಾನಿಗಳು ಹೋಗಿ ಅಲ್ಲಿ ಒಂದಷ್ಟು ಸಮಯವನ್ನ ಕಳೀತಿದ್ರು, ಅಲ್ಲೊಂದು ನೆಮ್ಮದಿಯನ್ನ ಕಾಣ್ಕೊಂಡ್ ಬರ್ತಿದ್ರು. ದೈಹಿಕವಾಗಿ ನಮ್ ಜೊತೆ ಇಲ್ಲ ಅಂತಂದ್ರು ಮಾನಸಿಕವಾಗಿರ್ಬೋದು, ದೈವಿಕ ಭಾವನೆಗಳನ್ನ ಅಲ್ಲಿ ಕಂಡ್ಕೊಳ್ತಿದ್ರು. ಅಂತ ಒಂದು ಸಮಾಧಿ ಇವತ್ತು ನೆಲಸಮ ಆಗಿರುವಂತದ್ದು. ಒಬ್ಬ ನಟನಾಗಿ, ಒಬ್ಬ ಸ್ಯಾಂಡಲ್ವುಡ್ ನ ಸಿನಿ ಪ್ರೇಕ್ಷಕರಾಗಿ ಅಥವಾ ಅವ್ರ ಅಭಿಮಾನಿಯಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ಅದೇ ಸರ್, ಒಂದು ಕನ್ನಡ ಸಿನಿಮಾ ಅಭಿಮಾನಿಯಾಗಿ
ವಿಷ್ಣು ಸರ್ ಅಭಿಮಾನಿಯಾಗಿ ತುಂಬಾ ತಪ್ಪಲ್ವಾ ಇದು? ತುಂಬಾ ಬೇಜಾರಾಗೋದಲ್ವ, ಮನ್ಸಿಗೆ ತುಂಬಾ ನೋವಾಗಂತ ವಿಷಯ. ಯಾಕೆ ಈ ತರ ನಮ್ಮಲ್ಲಿ ಪದೇ ಪದೇ ಹಿಂಗ್ ಆಗ್ತಾ ಇದೆ, ಯಾಕೆ ಹಿಂಗ್ ಆಗ್ತಿದೆಪ್ಪ ನಮ್ಮ ಇಂಡಸ್ಟ್ರಿಲಿ ಅಂತ ಅನ್ಸ್ತಾ ಇದೆ. ಹಂಗಾಗ್ಬಾರ್ದು, ದಯಮಾಡಿ ಇದು ಸರಿಯಾಗ್ಲಿ. ಇನ್ನೇನ್ ಹೇಳಕ್ಕಾಗತ್ತೆ ಸರ್, ನಾನು ತುಂಬಾ ಚಿಕ್ಕವನ್, ಬೇಜಾರಾಗ್ತಿದೆ ಅಷ್ಟೇ. ಅದು ಆಗ್ಬಾರ್ದು ಇನ್ ಮುಂದೆ, ಇದು ಸರಿಯಾಗ್ಲಿ ಅಂತ ಕೇಳ್ಬೋದು. ಆಗಸ್ಟ್ 29ಕ್ಕೆ ರಿಪ್ಪನ್ ಸ್ವಾಮಿ ರಿಲೀಸ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು ಅಂತ? ನೋಡಿ ಸರ್, ಈಗ ಆಫ್ಟರ್ ಒಂದ್ ತಿಂಗಳು ಹಿಂದೆಯಿಂದ, 1.5 ತಿಂಗಳಿಂದ ಎಲ್ಲ ಸಿನಿಮಾಗಳು ಚೆನ್ನಾಗಿ ಟೇಕ್ ಆಫ್ ತಗೋತಾ ಇದ್ದಾರೆ. ಜನ ನಮ್ಮ ಇಂಡಸ್ಟ್ರಿ ಕಡೆ ನೋಡ್ತಾ ಇದ್ದಾರೆ. ನಮ್ಮ ಕನ್ನಡ ಜನತೆ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಅದೊಂದು ಅಭ್ಯಾಸ ಪುನಃ ಸ್ಟಾರ್ಟ್ ಆಗಿದೆ. ಸೊ 29 ಆಗಸ್ಟ್ಗೆ ನಮ್ಮ ಸಿನಿಮಾ ರಿಪ್ಪನ್ ಸ್ವಾಮಿ ಬರ್ತದೆ. ಸೊ ಜನ 100% ಬಂದೇ ಬರ್ತಾರೆ. 23ರಿಂದ ನಮ್ ಪೇಯ್ಡ್ ಪ್ರೀಮಿಯರ್ ಶೋ ಇದೆ ಸರ್. ನಾವು ಬೇರೆ ಬೇರೆ ಕಡೆ, ಉಡುಪಿ, ಮಂಗಳೂರು, ಆಮೇಲೆ ಈ ಕಡೆ ಶಿವಮೊಗ್ಗ, ಆ ಕಡೆ ಹುಬ್ಳಿ ಧಾರವಾಡ, ಬೆಂಗಳೂರು, ಮೈಸೂರು, ಹಿಂಗೆಲ್ಲ ಒಂದು ಪ್ಲಾನ್ ಇದೆ. ಸೊ ಅಲ್ಲೆಲ್ಲ ಹೋಗ್ತೀವಿ. ಸೊ ಜನನೇ ಅದ್ರ ಬಗ್ಗೆ 29ಕ್ಕೆ ಜನಕ್ಕೆ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ, ಅವರೇ ಮಾತಾಡ್ತಾರೆ. ಸೊ ನಾವೆಲ್ಲರೂ ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೇನೆ ಸರ್. ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಹಾಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಾಗಿತ್ತು ನಟ ವಜ್ರಧೀರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.